ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದ್ವಿತೀಯ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಗುರು. ವಾಗ್ಮಿ ಭೋಜನ ಸಾರವಾಂಶ್ಚ ವಿತ್ತೇ ಧನಿ ಕೋವಿದ ಅಂತ ಹೇಳುತ್ತೆ. ವಾಗ್ಮಿಗಳಾಗ್ಬಿಡ್ತಾರೆ. ಇಷ್ಟು ದಿವಸ ಮಾತು ತಬ್ಬಬ್ಬು ಆಡ್ತಾ ಇದ್ದರೆ ಈಗ ಅವರಿಗೆ ಮಾತಿನಲ್ಲಿ ಏನೋ ಒಂದು ವಿಶೇಷತೆ ಬೆರೆತು ಹೋಗ್ಬಿಡುತ್ತೆ. ಹಾಗಾಗಿ ಒಂದು ಪ್ರಜ್ಞೆಯಿಂದ ಮಾತಾಡ್ತಕ್ಕಂಥ ಮಾತಿನ ಕೌಶಲ್ಯ ಬರುತ್ತೆ. ಉಪನ್ಯಾಸಕರಿಗೆ, ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಬರವಣಿಗೆ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ, ಈ ಲಾಯರ್ಸ್ ನೋಡಿ ಅವರು ಹೆಚ್ಚು ಮಾತಾಡ್ತಕ್ಕಂಥದ್ದು. ಯಾವ ಪಾಯಿಂಟ್ ಹಾಕಿದ್ರೆ ಯಾರು ಬಾಯಿ ಮುಚ್ಚಿಕೊಳ್ತಾರೆ ಅನ್ನೋದು ಬೇಕಾಗುತ್ತೆ. ಅದು ಮಿಥುನ ರಾಶಿಯವರಿಗೆ ನೋಡಿ ಅಂಥದ್ದು. ಅವರು ಲಾ ಓದಿರಲೇಬೇಕಂತಿಲ್ಲ. ಯಾವುದೇ ಕೆಲಸ ಇರಲಿ, ಮನೆಯಲ್ಲಿ ಇನ್ನೊಬ್ಬರು ಬಾಯಿ ಮುಚ್ಚಿಸೋ ಕೆಲಸ ಮಾಡ್ತಾರೆ. ಆ ರೀತಿಯ ಒಂದು ಜಾಣ್ಮೆ, ಮಾತಿನ ಕೌಶಲ್ಯ ಬಂದುಬಿಡುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಶುಭದಾಯಕವಾಗಿದೆ, ಶುಭಪ್ರದವಾಗಿದೆ. ಅಧ್ಯಯನ ಮಾಡಿದ್ದು ಏನು ಕಲಿಕೆ ಮಾಡ್ತಾ ಇರ್ತೀರೋ ಆ ಕಲಿಕೆ ಚೆನ್ನಾಗಿ ಹೃದಯಕ್ಕೆ ಹೋಗುತ್ತೆ, ತಲೆಗೆ ಹೋಗುತ್ತೆ, ಚೆನ್ನಾಗಿ ಸ್ಥಿರವಾಗಿ ಉಳಿಯುತ್ತೆ. ಆ ರೀತಿಯ ಮಾತಿನ ಕೌಶಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ಅವ್ರು ಮಾತಾಡಿದ್ರೆ 4 ಜನ ತಿರುಗಿ ನೋಡೋ ಥರ, ಏನೋ ಹೇಳ್ತಾ ಇದ್ದಾರೆ ಇಡಪ್ಪ ಕೇಳೋಣ, ಆ ರೀತಿಯ ಒಂದು ವಾಕ್ಪಟುತ್ವ ಅಂತಕ್ಕಂಥದ್ದು ಬರುತ್ತೆ. ಮತ್ತು ಸುಗ್ರಾಸ ಭೋಜನ, ಯಾವುದು ಇಷ್ಟವೋ ಅದು ಬಂದು ತಟ್ಟೆ ತಗೊಂಬಂದು ಮುಂದೆ ಇಡ್ತಾರೆ, ತಿನ್ನೋದೊಂದು ಬಾಕಿ ಇರ್ತದೆ. ಆ ರೀತಿಯ ಒಂದು ಸುಗ್ರಾಸ ಭೋಜನಕ್ಕೆ ಗುರು ತಂದುಕೊಂಡು ಅವನು ಸಿಹಿಕಾರಕ, ಅತ್ಯಂತ ಸಿಹಿ ಪದಾರ್ಥಗಳು ಮತ್ತು ಶುಭ ಸಮಾರಂಭಗಳಲ್ಲಿ ನೀವು ಪಾಲ್ಗೊಳ್ತಕ್ಕಂಥದ್ದು. ಏನಿಲ್ಲ ಅಂದರೂ ಒಂದು ಗೆಟ್ ಟುಗೆದರ್ ಪಾರ್ಟಿಗೆ ಹೋಗೋಣ ಅಂತಕ್ಕಂಥ ಒಂದು ವಾತಾವರಣಗಳು ಕ್ರಿಯೇಟ್ ಆಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಮತ್ತು ನಿಮಗೂ ಕೂಡ ಜಲಸಂಬಂಧಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ಸಮೃದ್ಧವಾದ ಹಣ ಸಮೃದ್ಧಿ ಬರ್ತಕ್ಕಂಥದ್ದು, ಹಣ ಗಳಿಕೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಮತ್ತು ಹಣಕಾಸಿನ ಸಮೃದ್ಧಿ ಜಾಸ್ತಿ ಆಗುತ್ತೆ. ನಿಮ್ಮ ಕೆಲಸ ಕರ್ಮಾಧಿಪತಿ ವಸ್ತುತಃ ಕರ್ಮಾಧಿಪತಿ ಧನಸ್ಥಾನದಲ್ಲಿದ್ದರೆ ನೀವು ಮಾಡಿದ ಒಂದು ಹುಲ್ಕಡ್ಡಿ ಎತ್ತಿಟ್ಟರೂ ಕೂಡ ಅದಕ್ಕಿಷ್ಟು ಸಂಭಾವನೆ ಅಂತ ಬರುತ್ತೆ. ಆ ರೀತಿಯ ಒಂದು ಹಣ ಗಳಿಕೆಯ ವಿಸ್ತಾರತೆ ಹೆಚ್ಚುತ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಸೌಖ್ಯತೆ ಬರ್ತಕ್ಕಂಥದ್ದು, ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥ ಸಾಧ್ಯತೆ, ಯಾವುದೋ ವಿವಾಹ ಇತ್ಯಾದಿ ಇದುವರೆಗೂ ಇರಲಿಲ್ವಲ್ಲ, ಅವನು ಸಪ್ತಮಾಧಿಪತಿಯೂ ಹೌದು. ಮಿಥುನ ರಾಶಿಯವರಿಗೆ ಅದು ಚಿತ್ತೋತ್ಥ ಸ್ಥಾನ, ಬಯಕೆಯ ಸ್ಥಾನದ ಅಧಿಪತಿ ಗುರು ಧನಸ್ಥಾನದಲ್ಲಿದ್ದಾಗ ನಿಮ್ಮ ಬಯಕೆಗಳಿಗೆ ಅದು ಗೌರವ ಸಲ್ತಕ್ಕಂಥದ್ದು, ಆ ಬಯಕೆಗಳು ಪೂರ್ಣಗೊಳ್ತಕ್ಕಂಥದ್ದು, ಅದು ಸಂಪದ್ಭರಿತವಾಗ್ತಕ್ಕಂಥದ್ದು. ಧನಸ್ಥಾನದಲ್ಲಿ ಬಯಕೆಗಳು ಸಮೃದ್ಧವಾಗಿ ಸಂಪದ್ಭರಿತವಾಗಿ ತಣಿಸಿ ಹೋಗುತ್ತೆ, ಇಂದ್ರಿಯಗಳ ಸೌಖ್ಯ ಉಂಟಾಗುತ್ತೆ. ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಇವರೇ. ವೃತ್ತಿಯೂ ಚೆನ್ನಾಗಿದೆ, ದಾಂಪತ್ಯದಲ್ಲೂ ಸಾಮರಸ್ಯ, ಪ್ರೀತಿ, ವಿಶ್ವಾಸಗಳನ್ನು ಕಾಣಲಿಕ್ಕೆ ಚೆನ್ನಾಗಿರತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಗುರುಬಲ ಬಂದಾಗ ಸಹಜ ಹೀಗೆ ವಿಸ್ತಾರವಾಗಿ ನಾನು ಹೇಳಬೇಕಾಗತ್ತೆ, ಅಷ್ಟು ಫಲಗಳಿದ್ದಾವೆ. ಪರಿಹಾರಕ್ಕಾಗಿ ನಾವು ಗ್ರಹಗಳನ್ನು ಒಂದು ಗ್ರಹ ಗಮನಿಸ್ತಾ ಇದ್ವಿ, ಬೇರೆ ಗ್ರಹಗಳೆಲ್ಲ ತೊಡಕೊಡೋಕ್ಕಿರ್ತವಲ್ವ, ಹೀಗಾಗಿ ಈಶ್ವರನ ಆರಾಧನೆ ಅಥವಾ ವಿಷ್ಣು ಪ್ರಾರ್ಥನೆ ಮಾಡಿಕೊಳ್ಳಿ.